ಹೈಕಮಾಂಡ್ನ ಈ ಸಚಿವ ಸಂಪುಟ ಪಟ್ಟಿಯಲ್ಲಿ ಈ ಬಾರಿ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಯಾರ್ಯಾರಿಗೆ ಶಾಕ್ ಆಗಿದೆ, ಯಾರ್ಯಾರಿಗೆ ಹಾಗಾದ್ರೆ ಈಗ ಗುಡ್ ಲಕ್ ಆಗಿದೆ, ಬನ್ನಿ ಒಂದು ಬ್ರೇಕಿಂಗ್ ಇದೆ ನೋಡೋಣ. ಎಸ್, ರಾಜ್ಯ ಕಾಂಗ್ರೆಸ್ ಪಾಳ್ಯದ ಸಂಪುಟ ಈ ವಿಸ್ತರಣೆಯ ಕಸರತ್ತು ದೊಡ್ಡ ಮಟ್ಟದಲ್ಲಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇತ್ತು. ಕಾಂಗ್ರೆಸ್ ಹೈಕಮಾಂಡ್ ಹೊಸ ಮುಖಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಅವಕಾಶಗಳನ್ನು ಕೊಟ್ಟಿದೆ. ಅಳದು ತೂಗಿ ಸಚಿವರ ಪಟ್ಟಿಯನ್ನು ಕಾಂಗ್ರೆಸ್ ವರಿಷ್ಠರು ಈಗ ಫೈನಲ್ ಮಾಡಿದ್ದಾರೆ. 11 ಹೊಸ ಮುಖಗಳಿಗೆ ಈಗ ಹೈಕಮಾಂಡ್ ಮಣೆ ಹಾಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಆಲ್ರೆಡಿ ಅವರು ಸಂಪುಟಕ್ಕೆ ಸೇರ್ಪಡೆಯಾಗಿದ್ದರು. UT ಖಾದರ್ ಕೂಡ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದರು. ಈ ಎರಡನೇ ಲಿಸ್ಟಲ್ಲಿ ರಘುಮೂರ್ತಿ, ರಿಜ್ವಾನ್ ಅರ್ಷದ್, ಅಜಯ್ ಸಿಂಗು, ಜೊತೆಗೆ ಶಿವಲಿಂಗೇಗೌಡರು, ಇನ್ನು ಮಾಗಡಿ ಬಾಲಕೃಷ್ಣ, ವಿಜಯಾನಂದ ಕಾಶಪ್ಪನವರು, ಲಕ್ಷ್ಮಣ್ ಸವದಿ, ಭಾಳ ಅಚ್ಚರಿ ಮತ್ತೊಬ್ಬರು ಸಚಿವ ಸ್ಥಾನ ಪಡ್ಕೊಂಡಿರುವಂಥ ಗಾಯತ್ರಿ ಶಾಂತೇಗೌಡ, ಹೀಗೆ ಸಾಕಷ್ಟು ಜನ ಈಗ 11 ಜನರಿಗೆ ಅವಕಾಶ ಸಿಕ್ಕಿದೆ. ಹೈಕಮಾಂಡ್ ಪಟ್ಟಿಯಲ್ಲಿ ಈ ಬಾರಿ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಅಂದರೆ ನಿರೀಕ್ಷೆ ಇಟ್ಕೊಂಡಿರಲಿಲ್ಲ ಕೆಲವರು, ಆದರೂ ಕೂಡ ಒಂದು ಕಲ್ಲು ಹೊಡೆದು ಬಿಡೋಣ, ಏನಾದರೂ ಆಗಲಿ ಅವಕಾಶ ಸಿಗ್ಬೋದು ಅಂತ ಅವರು ನಿರೀಕ್ಷೆ ಇತ್ತು, ಅವ್ರು ಸಿಕ್ಕಿದೆ. ಅದರಲ್ಲಿ ಮಾಗಡಿ ಬಾಲಕೃಷ್ಣ, ಶಿವಲಿಂಗೇಗೌಡರು ಇವರೆಲ್ಲರೂ ಕೂಡ ಸಹಜವಾಗಿ ಹಿರಿಯ ನಾಯಕರುಗಳು, ಅವರಿಗೊಂದು ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಹೈಕಮಾಂಡ್ ಆಲ್ರೆಡಿ ಅವರಿಗೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿತ್ತಂತ ಕಾಣಿಸುತ್ತೇವೆ. ಪ್ರಾರಂಭದಲ್ಲೇ ಅವರಿಗೊಂದು ಸೂಚನೆ ಕೊಟ್ಟಿತ್ತಂತ ಕಾಣಿಸುತ್ತೆ. ಜೊತೆಗೆ ನೋಡಿ, ಈ ಮೊದಲ ಪಟ್ಟಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಸಂಪುಟಕ್ಕೆ ಸೇರ್ಪಡೆಯಾದರು. ಸ್ಪೀಕರ್ ಆದಂತಹ UT ಖಾದರ್ ಕೂಡ ಸಂಪುಟಕ್ಕೆ ಸೇರ್ಪಡೆಯಾದರು. ಇಲ್ಲಿ ಸಾಕಷ್ಟು ಅಚ್ಚರಿ ಮೂಡಿಸ್ತಾ ಇರುವಂಥದ್ದು ಅಂದರೆ KS ಬಸವಂತಪ್ಪ ಮಾಯಕೊಂಡ ಶಾಸಕ ಅವರು. ಹಾಗಾಗಿ ಅವ್ರ ಹೆಸರು ಎಲ್ಲೂ ಕೂಡ ಕೇಳಿ ಬಂದಿರಲಿಲ್ಲ. ಪಟ್ಟಿ ರಿಲೀಸ್ ಆಗೋವರೆಗೂ ಕೂಡ ಅವ್ರ ಹೆಸರು ಸಾಕಷ್ಟು ಗೌಪ್ಯವಾಗಿತ್ತು. ಇನ್ನು ರಘುಮೂರ್ತಿ ಹೆಸರು ಆಗಾಗ ಮುಂಚೂಣಿಗೆ ಬರ್ತಾ ಇತ್ತು. ಚಳ್ಳಕೆರೆಯ ಶಾಸಕ 3 ಬಾರಿ ಗೆದ್ದಂಥವ್ರು. ಇನ್ನು ಶಿವಾಜಿನಗರದ ಶಾಸಕ ರಿಜ್ವಾನ್ ಅರ್ಷದ್ ಅವರು ಈ ಸಲ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ. ಇನ್ನು ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಂಪುಟದಿಂದ ಕೈ ಬಿಡ್ತಾರೆ ಅಂತ ಮಾತು ಬರ್ತಾ ಇತ್ತು. ಆದರೆ ರಿಜ್ವಾನು ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ, ಜಮೀರ್ ಅಹಮದ್ ಖಾನು ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಅಜಯ್ ಸಿಂಗೂ ಕೂಡ ನಿರೀಕ್ಷೆ ಇತ್ತು, ಅವ್ರ ನಿರೀಕ್ಷೆ ಈಗ ನಿಜ ಆಗಿದೆ. ಜೊತೆಗೆ ಲಕ್ಷ್ಮಣ್ ಸವದಿ ಅವರು ಕೂಡ ನಿರೀಕ್ಷೆ ಇತ್ತು, ಅವರು ಕೂಡ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಶಿವಲಿಂಗೇಗೌಡರದ್ದು ನಿರೀಕ್ಷೆ ಇತ್ತು, ಅವರು ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಇನ್ನು ಬಾಲಕೃಷ್ಣ ಅವರು 5 ಬಾರಿ ಗೆದ್ದಂಥವರು, ಜೊತೆಗೆ DK ಶಿವಕುಮಾರ್ ಅವರ ಒಂದು ಬೆಂಬಲಿಗರು ಹೌದು. ವಿಜಯಾನಂದ ಕಾಶಪ್ಪನವರು ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಅವ್ರ ಬೆಂಬಲಿಗರು ಸಚಿವ ಸಂಪುಟ ವಿಸ್ತರಣೆಗಿಂತ ಮುಂಚೆನೇ ಪೈಪೋಟಿಯನ್ನು ಮಾಡ್ತಾಯಿದ್ರು. ಅಜಯ್ ಸಿಂಗು ಜೊತೆಗೆ ಶಿವಲಿಂಗೇಗೌಡರು ಇವರೆಲ್ಲರೂ ಕೂಡ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಅವರ ನಿರೀಕ್ಷೆ ತಕ್ಕ ಹಾಗೆಯೇ ಈಗ ಹೈಕಮಾಂಡ್ ಕೂಡ ಅವ್ರ ಕೈಯನ್ನು ಹಿಡಿದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಲ್ಲಿ DK ಸಂಪುಟಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 20 ಸ್ಥಾನಕ್ಕೆ 20 ಸ್ಥಾನವನ್ನು ಈಗ ಭರ್ತಿ ಮಾಡಿದೆ. ಜೊತೆಗೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತಹ 6-7 ಜನ ಸಚಿವರುಗಳು ಏನಿದ್ರಲ್ಲ ಈ ಹಿಂದಿನ ಸಂಪುಟದಲ್ಲಿ, ಅವ್ರನ್ನ ಅಗೇನ್ DK ಸಂಪುಟಕ್ಕೆ ಈಗ ಸೇರ್ಪಡೆ ಮಾಡಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಾಯಕೊಂಡ ಕ್ಷೇತ್ರದ KS ಬಸವಂತಪ್ಪ ಮೊದಲ ಬಾರಿ ಈಗ ಸಚಿವ ಸಂಪುಟಕ್ಕೆ ಎಂಟ್ರಿ ಆಗಿರುವಂಥದ್ದು ಸಾಕಷ್ಟು ಅಚ್ಚರಿಗೆ ಕಾರಣ ಆಗ್ತಾ ಇದೆ. ಇನ್ನು ಚಳ್ಳಕೆರೆ ಕ್ಷೇತ್ರದ T ರಘುಮೂರ್ತಿ ಇವರಿಗೂ ಕೂಡ ಮೊಟ್ಟ ಮೊದಲ ಬಾರಿಗೆ ಈಗ ಸಚಿವ ಸ್ಥಾನ ಈಗ ಒಲಿದು ಬಂದಿದೆ. ಇನ್ನು ಶಿವಾಜಿನಗರದ ರಿಜ್ವಾನ್ ಅರ್ಷದ್ ಅವರಿಗೂ ಕೂಡ ಮೊದಲ ಬಾರಿಗೆ ಮಂತ್ರಿ ಆಗುವ ಒಂದು ಸೌಭಾಗ್ಯ ಒಲಿದು ಬಂದಿದೆ. ಜೇವರ್ಗಿ ಕ್ಷೇತ್ರದ ಡಾಕ್ಟರ್ ಅಜಯ್ ಸಿಂಗ್ ಅವರು ಕೂಡ ಮೊಟ್ಟ ಮೊದಲ ಬಾರಿಗೆ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಅರಸೀಕೆರೆ ಕ್ಷೇತ್ರದ KM ಶಿವಲಿಂಗೇಗೌಡರು ಅವರು JDSನಲ್ಲಿದ್ದಂಥವರು. 2023ರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಆಮಿಷಗಳನ್ನು ಒಡ್ಡಿ ಕಾಂಗ್ರೆಸ್ ಕರ್ಕೊಂಡು ಬಂದಿತ್ತು, ನಿಮ್ಮನ್ನ ಸಚಿವರಾಗಿ ಮಾಡ್ತೀವಿ ಅಂತ ಅವ್ರಿಗೆ ಮಾತು ಕೊಟ್ಟಿತ್ತು. ಮಾತಿಗೆ ತಕ್ಕಂಗೆ ಇವಾಗ ಅವ್ರಿಗೆ ಶಿವಲಿಂಗೇಗೌಡರಿಗೂ ಕೂಡ ಸಚಿವ ಸ್ಥಾನ ಈಗ ಒಲಿದು ಬಂದಿದೆ. ಇನ್ನು ಮಾಗಡಿ ಕ್ಷೇತ್ರದ HC ಬಾಲಕೃಷ್ಣ ಅವರು ಕೂಡ DK ಬೆಂಬಲಿಗರಾಗಿದ್ದರು. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಗಂಟಘೋಷವಾಗಿ ಅವರು ಹೇಳ್ತಾ ಇದ್ರು, ಅವರಿಗೂ ಒಂದು ಅವಕಾಶ ಸಿಕ್ಕಿದೆ. ಇನ್ನು ಹೊಸ ಸಚಿವರ ಪಟ್ಟಿಯಲ್ಲಿ ಸಾಕಷ್ಟು ಜನ 11 ಜನ ಇವಾಗ
ಅವಕಾಶ ಸಿಕ್ಕಿರುವಂಥದ್ದು ಸಾಕಷ್ಟು ಒಂದು ಅವ್ರಿಗೆ ಒಂಥರ ಖುಷಿ ಕೊಡುವಂಥ ವಿಚಾರ. ಜೊತೆಗೆ ಹುನಗುಂದ ಕ್ಷೇತ್ರದ ವಿಜಯಾನಂದ ಕಾಶ್ಯಪ್ನವರು ಅವರು ಕೂಡ ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನಕ್ಕೆ ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಪಂಚಮಸಾಲಿ ಸಮುದಾಯದಲ್ಲಿ ಸಾಕಷ್ಟು ಅವರು ಸದ್ದು ಮಾಡಿದರು. ಇನ್ನು ಅಥಣಿ ಕ್ಷೇತ್ರದ ಲಕ್ಷ್ಮಣ ಸವದಿ ಅದು ಎಕ್ಸ್ಪೆಕ್ಟೆಡ್, ಅದು ಅವ್ರಿಗೆ ಸಿಗ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಯಾಕಂದರೆ ಅವರಿಗೂ ಆಮಿಷಗಳನ್ನು ಒಡ್ಡಿ ಬಿ ಜೆ ಪಿಯಿಂದ ಕರ್ಕೊಂಡು ಬಂದಿದ್ದರು. ಹಾಗಾಗಿ ಅವರಿಗೂ ಇವಾಗ ಸಚಿವ ಸ್ಥಾನ ಸಿಕ್ಕಿರುವಂಥದ್ದು ಭಾರಿ ದೊಡ್ಡ ಮಟ್ಟದ ಏನು ಅಚ್ಚರಿ ಏನಿಲ್ಲ. ಇಲ್ಲಿ ಸಾಕಷ್ಟು ಅಚ್ಚರಿ ಆಗ್ತಾ ಇರೋವಂಥದ್ದಂದರೆ ಈಗ ಮಾಯಕೊಂಡ ಕ್ಷೇತ್ರದ ಬಸವಂತಪ್ಪ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಗೆದ್ದು ವಿಧಾನ ಪರಿಷತ್ತು ಪ್ರವೇಶ ಮಾಡಿದಂತಹ ಗಾಯತ್ರಿ ಶಾಂತೇಗೌಡರ ಹೆಸರು ಕೈ ಬಿಟ್ಟಿರುವಂಥದ್ದು. ಇನ್ನೂ ಮತ್ತೊಂದು ಅಚ್ಚರಿ ಅಂದರೆ ಇಲ್ಲಿ ಎಚ್ ಕೆ ಪಾಟೀಲ್ ಅವರ ಹೆಸರು ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗೊಂದು ಸ್ಪೀಕರ್ ಸ್ಥಾನ ಸಿಗ್ಬೋದು ಅನ್ನೋಂಥ ಒಂದು ನಿರೀಕ್ಷೆ ಇತ್ತು. ಆರ್ ವಿ ದೇಶಪಾಂಡೆ ಅವರು ಕೂಡ ಕಾಂಗ್ರೆಸ್ನ ಅತ್ಯಂತ ಹಿರಿಯ ಶಾಸಕರು. ಅವರು ಈ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರಿಗೂ ಒಂದು ಮಂತ್ರಿಗಿರಿ ಎಲ್ಲ ಸಿಕ್ಕಿತ್ತು. ಆದರೆ ಅವರಿಗೂ ಕೂಡ ಇವಾಗ ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲದೆ ಇರುವಂಥದ್ದು ಭಾಳ ಅಚ್ಚರಿ ಆಗ್ತಾ ಇದೆ. ಇನ್ನೊಂದು ಕಡೆ ಮಂಕಾಳ ವೈದ್ಯವರ ಹೆಸರನ್ನು ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಮತ್ತೆ ಕೈ ಬಿಟ್ಟಿರುವಂಥದ್ದು ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ಪಟ್ಟಿ ರಿಲೀಸ್ ಮಾಡಿ ಹೈಕಮಾಂಡ್ ಮತ್ತೊಂದು ರೀತಿಯಾದಂತಹ ಆಟ ಆಡಲಿಕ್ಕೆ ಮುಂದಾಗಿದೆಯಾ ಅಥವಾ ಏನಿದೆ ಹೈಕಮಾಂಡ್ ಮನದಾಳದಲ್ಲಿ ಅನ್ನುವಂಥದ್ದು ಸಾಕಷ್ಟು ಅಚ್ಚರಿಗೆ ಈಗ ಕಾರಣ ಆಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಸಂಪುಟ ವಿಸ್ತರಣೆ ಇಷ್ಟಕ್ಕೆ ಇನ್ನು ಮುಗಿತದ ಅಥವಾ ಇನ್ನೂ ಈ ಹೈಡ್ರಾಮಾಗಳು ಇನ್ನೂ ಎಷ್ಟು ದಿವಸ ಮುಂದುವರಿತದೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಯಾಕಂದರೆ ಆಲ್ರೆಡಿ ಸಾಕಷ್ಟು ಜನ ಈಗ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಆಲ್ರೆಡಿ ತನ್ವೀರ್ ಸೇಠ್ ಅವರ ಬೆಂಬಲಿಗರು ಒಬ್ಬ ಬೆಂಬಲಿಗ ವಿಷ ಕುಡಿದುಬಿಟ್ಟ, ಯಾಕೆ ನಮ್ಮ ನಾಯಕನಿಗೆ ನೀವು ಸಚಿವ ಸ್ಥಾನ ಕೊಡಲಿಲ್ಲ ಅಂತ. ಅದೇ ರೀತಿಯಲ್ಲಿ ಪ್ರಿಯಾ ಕೃಷ್ಣ ಅವರ ಬೆಂಬಲಿಗರು ಕೂಡ ಈಗ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಕೃಷ್ಣಪ್ಪ ಅವರು ಒಂದಿಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು, ಕೃಷ್ಣಪ್ಪ ಅವರು ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಹಾಗಾಗಿ ಸಾಕಷ್ಟು ಅವರ ನಿರೀಕ್ಷೆ ಈಗ ಹುಸಿಯಾಗಿದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಇವಾಗ ಮುಂದಿನ ಹಂತಗಳಲ್ಲಿ ಇನ್ಯಾರೆಲ್ಲ ಬಂಡಾಯ ಹೇಳ್ಬೋದು, ಇನ್ಯಾರೆಲ್ಲ ಒಂದು ಪಕ್ಷದ ವಿರುದ್ಧವೇ ಸೆಟೆತು ನಿಲ್ಬೋದು ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಒಟ್ಟಿನಲ್ಲಿ ಆಕಾಂಕ್ಷಿಗಳು ಸಾಕಷ್ಟು ಜನ ಇದ್ದರು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರೋರೆಲ್ಲರೂ ಆಕಾಂಕ್ಷಿಗಳು ಯಾರು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇರೋ ಆಕಾಂಕ್ಷಿಗಳಿಗೆಲ್ಲ ಅವಕಾಶ ಕೊಡಬೇಕು ಅಂದರೆ ಸಾಕಷ್ಟು ಕಷ್ಟ ಆಗುತ್ತೆ. ಬೇಳೂರು ಗೋಪಾಲಕೃಷ್ಣ, ಅಶೋಕ್ ಪಟ್ಟಣ ಅವರೆಲ್ಲರೂ ಸಮಾನ ಮನಸ್ಕರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗಲೇ ವಿಧಾನಸೌಧದಲ್ಲಿ ಸಭೆಯನ್ನು ಮಾಡಿದ್ರು. ಹೈಕಮಾಂಡ್ ಅಂಗಳಕ್ಕೂ ಹೋಗಿ ನಮಗೊಂದು ಅವಕಾಶ ಕೊಡಿ, ನಾವು 2-3 ಬಾರಿ ಗೆದ್ದಿದ್ದೀವಿ ಅಂತ ಹೈಕಮಾಂಡ್ಗೂ ಕೂಡ ಮನವಿಯನ್ನು ಸಲ್ಲಿಸಿದ್ರು. ಅವರಿಗೆ ಅವಕಾಶ ಸಿಕ್ಕಿಲ್ಲ. ಯಾರು ಮಾಧ್ಯಮದ ಮುಂದೆ ಬಂದರು ನಮಗೆ ಅವಕಾಶ ಬೇಕೇ ಬೇಕು ಅಂತ ಯಾರು ಜಾಸ್ತಿ ಪೈಪೋಟಿ ಮಾಡ್ತಾಯಿದ್ರು ಅವ್ರನ್ನ ಕೈ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.